ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೈಮಾಸ್ ವ್ಲಾಗ್. ಇವತ್ತು ನಾವು ಹಳ್ಳಿ ಚಾಟ್ ರೆಸಿಪಿ ಮಾಡ್ತಾಯಿದ್ದೀವಿ. ರಾಗಿ ತೆನೆ ನಮ್ಮ ಹೊಲದಲ್ಲಿ ಬಿಟ್ಟಿತ್ತು, ನಾವೇ ಹಾಕಿದ್ವಿ. ಅದನ್ನು ತಂದು ಈ ಥರ ಸುಡ್ತಾ ಇದ್ದೀವಿ ನೋಡಿ. ಇದನ್ನು ಕೆಂಡ ಹಾಕಿ ಸುಟ್ಟರೆ ಇನ್ನೂ ಒಳ್ಳೆಯದು. ನಾನು ಹಾಕಿರಲಿಲ್ಲ, ಅದಕ್ಕೋಸ್ಕರ ಇದು ಗ್ಯಾಸ್ ಒಲೆ ಮೇಲೆ ಬೆಂಕಿಲಿ ಸುಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಸುಡ್ಕೊಂಡು ನೋಡಿ, ಈ ಥರ ಎಲ್ಲದು ಸುಟ್ಕೊಂಡು ಬಿಸಿ ಇದ್ದಾಗಲೇ ಇದನ್ನು ಈ ಥರ ಉಜ್ಜಿ ತೆಗಿಬೇಕು ನೋಡಿ. ಎಲ್ಲದು ಕ್ಲೀನಾಗಿ ಉಜ್ಜಿ ತೆಗಿಬೇಕು. ಇದು ರಾಗಿ ಎಲ್ಲ ಕಾಳೆಲ್ಲ ಸಪ್ರೇಟ್ ಆಗಬೇಕು. ಆ ಥರ ಪೂರ್ತಿನ ಬಿಸಿ ಇದ್ದಾಗಲೇ ಉಜ್ಜಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹೆಲ್ತ್ಗೂ ಒಳ್ಳೆಯದು ಇದು. ನೀವು ಮನೇಲಿ ಮಾಡಿ ಈ ಥರ ಸಿಕ್ಕರೆ ರಾಗಿ ತೆನೆ ನೀವು ಮಾಡಿ ತಿನ್ನಿ. ಹಳ್ಳಿ ಕಡೆ ಇದು ಚಾಟು ಎಲ್ಲ ಮಾಡಿ ತಿಂತಾರೆ. ಹಳ್ಳಿ ಕಡೆಯವ್ರಿಗೆ ಗೊತ್ತು, ಟೌನಲ್ಲಿರೋರಿಗೆ ಗೊತ್ತಿಲ್ಲ ಅನಿಸುತ್ತೆ. ಗೊತ್ತಿಲ್ಲ ಅಂದರೆ ಈ ಥರ ಸಿಕ್ಕಿರೆ ಈ ಥರ ಮಾಡ್ಕೊಂಡು ತಿನ್ನಿ. ಈ ಥರ ಎಲ್ಲ ನೋಡಿ, ಚೆನ್ನಾಗಿ ಎಲ್ಲ ಉಜ್ಜಿ ಕಾಳು ಈ ಥರ ಸಪ್ರೇಟ್ ಆದಮೇಲೆ ಬಿಸಿ ಇದ್ದಾಗ ನೋಡಿ ಕೈಯೆಲ್ಲ ಕಪ್ಪಗಾಗುತ್ತೆ ಸುಡೋದ್ರಿಂದ. ಇದನ್ನು ಮತ್ತೆ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಹಸಿ ಕೊಬ್ಬರಿ ತುರಿನ ತುರ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀವಿ ನೋಡಿ. ಸಕ್ಕರೆ ಸೇರಿಸ್ತಾ ಇದ್ದೀವಿ ಇವಾಗ. ಬೆಲ್ಲ ಅಥವಾ ಬೆಲ್ಲನಾರು ಹಾಕ್ಬೋದು, ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾವು ಸಕ್ಕರೆ ಹಾಕ್ತಾಯಿದ್ದೀವಿ ನೋಡಿ. ಈ ಥರ ಚಾಟ್ ನೀವು ಮನೆಯಲ್ಲಿ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ರೆಡಿಯಾಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ವರ್ಷಕ್ಕೊಮ್ಮೆ ಮಾಡ್ಕೊಂಡು ತಿನ್ನೋದು ನೋಡಿ. ಹಸಿ ರಾಗಿ ವರ್ಷಕ್ಕೊಂದ್ಸಲ ಸಿಗುತ್ತೆ, ಆವಾಗ ಈ ಥರ ಚಾಟ್ ಮಾಡಿಕೊಂಡು ನೀವು ತಿನ್ನಿ ಮನೆಯಲ್ಲಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನ್ಯೂ ಮೆಂಬರ್ಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನೋಡಿ. ಈ ಥರ ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ತಿನ್ನೋಣ. ಸೂಪರಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿ ನೀವು ಒಮ್ಮೆ, ಟೇಸ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.